ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಲಿ ರೋಚಿಕಾ ತಿರುನ ತಗೋತಾ ಇದೆ ಸಂಚಿಕೆ ಆರಂಭದಲ್ಲೇ ನಾನು ನಿಮಗೆ ಹೈಲೈಟ್ಸ್ನ ಹೇಳ್ಬಿಡ್ತೀನಿ. ಈಗ ಅಜಿತ್ನ ಉಳಿಸ್ಕೊಳ್ಳೋಕ್ಕೋಸ್ಕರ ಭೂಮಿ ಒಂದು ದೊಡ್ಡ ವ್ರತನ ಮಾಡಲಿಕ್ಕೆ ಶುರು ಹಚ್ಚಿದ್ದಾಳೆ. ಆ ವ್ರತದಲ್ಲಿ ತನ್ನ ಪ್ರಾಣನ ತಾನು ಅಡ ಇಟ್ಟಿದ್ದಾಳೆ. ಅಂದರೆ ಅಜಿತ್ ಪ್ರಾಣ ಉಳಿಬೇಕು ಅಂದರೆ ಭೂಮಿ ಪ್ರಾಣನ ಅಡ ಇಟ್ಟು ಆ ವ್ರತನ ಮಾಡಬೇಕು ಅಂತ ಹೇಳ್ಬಿಟ್ಟು ಗುರುಗಳು ಹೇಳಿದ್ದಾರೆ. ಈಗ ಅದರಲ್ಲಿ ಅವಳಿಗೆ ಅಜಿತ್ಗೆ ನಾಗದೋಷ ಇದೆ ಅಂತ ಹೇಳಿರೋದ್ರಿಂದ ಹುತ್ತದೊಳಗಡೆ ಕೈ ಹಾಕಿ ಅವನ ಆ ವ್ರತನ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಅದು ಏನಾಗುತ್ತೆ, ಮತ್ತು ದೇವಯಾನಿ ಈ ವ್ರತನ ಕೇಳಿಸ್ಕೊಂಡಿದ್ದಾಳೆ. ಅವಳೀಗ ಭೂಮಿನ ಸಾಯಿಸ್ಲಿಕ್ಕೆ ಅಂತ ಹೇಳ್ಬಿಟ್ಟು ಭದ್ರನ ಕಡೆಯಿಂದ ಬೇರೆ ಒಂದು ಪ್ಲಾನ್ ಮಾಡಿಸ್ತಾ ಇದ್ದಾಳೆ. ನೋಡೋಣ ಸಂಚಿಕೆ ಏನಾಗುತ್ತೆ ಅಂತ. ಫುಲ್ಲಾಗಿ ವಿಡಿಯೋ ನೋಡಿ. ತುಂಬ ರೋಚಕ ತೀವ್ರನ ತಗೋತಾ ಇದೆ. ಅಜಿತ್ ಮತ್ತು ಭೂಮಿ ಒಂದಾಗೋ ಸಮಯ ಹತ್ರ ಬಂದಿದೆ. ಬನ್ನಿ ವಿಡಿಯೋ ಏನಾಗುತ್ತೆ ಅಂತ ನೋಡೋಣ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ. ಫ್ರೆಂಡ್ಸ್, ಸಂಚಿಕೆ ಆರಂಭದಲ್ಲಿ ಈ ಕಡೆ ಭೂಮಿ ಮತ್ತು ಮಯೂರಿ ಇಬ್ಬರು ಸಹ ಗುರುಗಳನ್ನ ಹುಡುಕ್ಬೇಕು, ಅವರಿಂದ ಪರಿಹಾರನ ನಾವು ಕಂಡುಕೊಳ್ಳೇಬೇಕು. ಇದನ್ನು ಅತ್ತೆ ಹತ್ರ ಹೇಳ್ಬಿಟ್ರೆ ಹೇಗೆ? ಅತ್ತೆಗೆ ಗೊತ್ತಾದರೆ ಅತ್ತೆ ಏನಾದರೂ ಮಾಡ್ತಾರೆ. ನಾವು ಮನೆಯಲ್ಲಿ ಒಂದು ಕಷ್ಟ ಏನಾದರೂ ಬಂದಾಗ, ಸಮಸ್ಯೆ ಬಂದಾಗ ಮನೆಯವರೆಲ್ಲ ಕುತ್ಕೊಂಡು ಪರಿಹಾರ ಮಾಡ್ಕೋತಿದ್ದೋ, ಅದಲ್ಲೇ ಬಗೆಹರಿತಿತ್ತು. ಇಲ್ಲ ಅಂದರೆ ದೊಡ್ಡ ಗುರುಗಳನ್ನ ನಾವು ಭೇಟಿ ಮಾಡ್ತಿದ್ದೋ ಅಂತ ಭೂಮಿ ಹೇಳ್ತಾಳೆ. ಅವಾಗ ಈಗ ಯಾಕೆ ಅದು ಕೆಲಸ ಮಾಡಬಾರ್ದು ಭೂಮಿ, ಇದನ್ನು ಸಂಗೀತ ಅತ್ತೆಗೆ ಹೇಳಿದ್ರೆ ಏನಾದರೂ ಮಾಡ್ತಾರೆ ಅಂತ ಹೇಳೋ ಅಷ್ಟರಲ್ಲಿ ಈ ಕಡೆ ಅಲ್ಲಿ ಗುರುಗಳು ಇವಳಿಗೆ ಭೂಮಿಗೆ ಅಜಿತ್ಗೆ ಕಂಟಕ ಇದೆ ಅಂತ ಹೇಳಿದ್ರಲ್ಲ, ಅವರು ಮನೆ ಬಾಗಿಲಿಗೆ ಬರ್ತಾರೆ. ಅವ್ರು ಬಂದಿದ್ದು ನೋಡಿ ಭೂಮಿ ಮಯೂರಿ ಆಚೆ ಬಂದಾಗ ಕುಟುಂಬದವರೆಲ್ಲ ಬರ್ತಾರೆ. ಇನ್ನು ನಿಂಗವಜ್ಜಿ ಬಂದು ಈ ಗುರುಗಳು ನಮ್ಮನೆ ಬಾಗಿಲಿಗೆ ಬಂದಿದ್ದಾರೆ ಅಂದರೆ ನಮ್ಮ ಮನೆ ಪಾವನ ಆಗೋಯ್ತು, ಯಾವತ್ತೂ ಬರ್ದಿಲ್ದವರು ಇವತ್ತು ನಮ್ಮ ಮನೆಗೆ ಬಂದಿದ್ದಾರೆ ಅಂದರೆ ನಮ್ಮ ಮನೆಗೆ ಒಳ್ಳೇದಾಗುತ್ತೆ ಅಂದ್ಬಿಟ್ಟು ಮನೆಯವರೆಲ್ಲ ಆಶೀರ್ವಾದ ತಗೊಳ್ಳಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಮನಸ್ವಿನಿ ನೀನು ತಗೋ ಅಂತ ಹೇಳ್ಬಿಟ್ಟು ಇನ್ನು ಶಾರದನ್ನ ಆ ಗುರುಗಳ ಹತ್ರ ಕರೆಸಿ ಇವ್ರಿಗೆ ಆಶೀರ್ವಾದ ಮಾಡಬೇಕು, ಇವ್ರಿಗೆ ಒಳ್ಳೇದಾಗುತ್ತಾ ಹೇಳಿ ಅಂತಂದಾಗ ಖಂಡಿತ ಒಳ್ಳೇದಾಗುತ್ತೆ, ದೂರ ಆಗಿರೋ ತಂದೆ ಮಗಳು ತಾಯಿ ಎಲ್ಲರೂ ಸಹ ಒಂದಾಗ್ತಾರೆ ಅಂತ ಹೇಳ್ಬಿಟ್ಟು ಅವರು ಶಾರದಾಗೆ ಆಶೀರ್ವಾದನ ಮಾಡ್ತಾರೆ. ಈ ಕಡೆ ಭೂಮಿ ಮತ್ತು ಮಯೂರಿ ಇಬ್ಬರು ಸಹ ಅಲ್ಲೇ ಇರ್ತಾರೆ. ಗುರುಗಳನ್ನ ಭೇಟಿ ಆಗೋಕ್ಕೆ ತುಂಬ ಕಡೆ ಹುಡುಕಿರ್ತಾರೆ. ಆದರೆ ಈಗ ಮನೆ ಹತ್ರನೇ ಬಂದಿರೋದ್ರಿಂದ ಮನೆಯವರೆಲ್ಲ ಆಶೀರ್ವಾದ ತೊಗೊಂಡು ಭೂಮಿಗೆ ಅವರು ವಿಭೂತಿನ ಇಕ್ತಾರೆ. ಅದನ್ನು ಇಕ್ಕಿದ್ಮೇಲೆ ಭೂಮಿಗೆ ಯಾವುದೇ ಕಂಟಕ ಆಗಲ್ಲ ಅಂತ ಹೇಳ್ಬಿಟ್ಟು ಮನೆಯವರು ಹೇಳಿದ್ರು. ಆದರೆ ಅವ್ರಿಗೆ ಮನಸ್ಸಿಗೆ ಶಾಂತಿ ಸಿಗಲ್ಲ. ಇನ್ನು ಗುರುಗಳು ಹೋಗಿದ್ದ ದಾರಿನೇ ಭೂಮಿ ಮತ್ತು ಮಯೂರಿ ಇಟ್ಕೊಂಡು ಹೋಗ್ತಾರೆ. ಹೋಗಿ ಅಲ್ಲ ಅವತ್ತು ಅಷ್ಟೊಂದೆಲ್ಲ ಹೇಳಿದ್ರಲ್ಲ ನನ್ನ ಗಂಡಂಗೆ ಕಂಟಕ ಇದೆ ಅಂತ, ನಾವೆಲ್ಲೆಲ್ಲ ಹುಡುಕಾಡಿದ್ವಿ ಗುರುಗಳೇ, ನೀವು ಹೇಳಿದ್ದ ಇವಾಗ ಎಲ್ಲ ಸಮಸ್ಯೆಗೂ ಒಂದು ಪರಿಹಾರ ಇರುತ್ತಲ್ವಾ, ನನ್ನ ಗಂಡನ್ನ ಉಳಿಸ್ಕೊಳ್ಳೋಕ್ಕೆ ನಾನು ಏನು ಮಾಡಬೇಕು ಅಂತ ಭೂಮಿ ಕೇಳಿದಾಗ ತಾಯಿ ಅದು ದೊಡ್ಡ ವ್ರತ, ಅದು ನಿನ್ನಿಂದ ಸಾಧ್ಯ ಆಗಲ್ಲ ಬಿಡು ಅಂತ ಹೇಳ್ಬಿಟ್ಟು ಗುರುಗಳು ಹೇಳ್ತಾರೆ. ಈ ಅಂಜು ಮತ್ತು ದೇವಯಾನಿನೂ ಸಹ ಇವರಿಂದನೇ ಬಂದು ಇವ್ರು ಏನಕ್ಕೆ ಈ ಥರ ಬರ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಚೆಕ್ ಮಾಡೋಕ್ಕೆ ಬಂದಿರ್ತಾರೆ. ಗುರುಗಳು ಹೇಳಿದಾಗ ನೋಡಮ್ಮ ಈ ಒಂದು ಹೂವು ತಗೋ, ಈ ಹೂವು ಸುತ್ತ ಯಾರು ಇರ್ತಾರೆ ಅಂದಾಗ ನಾಗಗಳಿರ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ನಾಗದೋಷ ಇದೆ ನಿನ್ನ ಗಂಡನಿಗೆ, ಅವ್ನ ಪ್ರಾಣ ತುಂಬ ಅಪಾಯದಲ್ಲಿದೆ, ಅವನ ಪ್ರಾಣ ಕಾಪಾಡಬೇಕು ಅಂದರೆ ನಿನ್ನ ಪ್ರಾಣನ ಒತ್ತೆ ಇಟ್ಟು ಪೂಜೆ ವ್ರತ ಮಾಡಬೇಕು, ಆಗುತ್ತಾ ಅದು ಅಂದ್ಬಿಟ್ಟು ಹೇಳ್ತಾರೆ. ಖಂಡಿತ ಮಾಡ್ತೀನಿ ಗುರುಗಳೇ, ನನ್ನ ಗಂಡ ಬದುಕ್ತಾನೆ ಅಂದರೆ ನನ್ನ ಪ್ರಾಣ ನನಗೇನು ಬೇಕಾಗಿಲ್ಲ, ನನ್ನ ಪ್ರಾಣ ಕೊಟ್ಟು ನಾನು ಅವ್ರನ್ನ ಬದುಕಿಸ್ಕೋತೀನಿ ಅಂತ ಭೂಮಿ ಹೇಳ್ತಾಳೆ. ಹೌದಾ, ಸರಿ ಆಯಿತು, ನೀನು ಈ ವ್ರತ ಮಾಡ್ತೀನಿ ಅಂದರೆ ಅದು ಸಾಮಾನ್ಯವಾದ ವ್ರತ ಅಲ್ಲ. ಸುಬ್ರಹ್ಮಣ್ಯ ಸ್ವಾಮಿಗೆ ಪೂಜೆ ಮಾಡಿ ಬೆಳಗಿನ ಜಾವನೆ ಎದ್ದು ದೀಪ ಹಚ್ಚಿ ಹುತ್ತದ ಮಣ್ಣಿಂದ ನೀನು ಪೂಜೆ ಮಾಡಬೇಕಾಗುತ್ತೆ, ವ್ರತ ತುಂಬ ದೊಡ್ಡದು ಅಂತ ಹೇಳ್ತಾರೆ. ಇನ್ನು ಆ ಹುತ್ತದಲ್ಲಿ ಸಾಮಾನ್ಯವಾದ ಆವಿಲ್ಲ, ತಾಯಿ ನಾಗದೇವತನೇ ಬಂದು ಅಲ್ಲಿ ನೆಲೆಸಿರೋದು. ಆ ದೇವರಿಗೆ ನೀನು ಮಾಡೋ ಪೂಜೆ ಇಷ್ಟ ಆದರೆ ಮಾತ್ರ ಈ ಪೂಜೆ ಒಲಿಯುತ್ತೆ, ಇಲ್ಲ ಅಂದರೆ ನೀನು ಅಲ್ಲೇ ಸತ್ತೋಗ್ತೀಯ ಯಾವ ಕೈಲಿ ಕಚ್ಚಿಸ್ಕೊಂಡು ಅಂತ ಗುರುಗಳು ಹೇಳ್ತಾರೆ. ಖಂಡಿತ ನಾನು ಈ ಪೂಜೆನ ನಿಯಮಬದ್ಧವಾಗಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಭೂಮಿ ಒಪ್ಕೋತಾಳೆ. ಸರಿ ಆಯಿತು ತಾಯಿ, ನಾನು ಹೇಳಿದ್ದೀನಿ, ನಿನ್ನ ಪ್ರಾಣ ಕಳ್ಕೊಳ್ಳೋದು ಬಿಡೋದು ನಿನಗೆ, ನಿನ್ನ ಗಂಡನ ಪ್ರಾಣ ಉಳಿಬೇಕು ಅಂದರೆ ನಿನ್ನ ಪ್ರಾಣ ಕೊಡಬೇಕಾಗುತ್ತೆ. ಈ ಹುಡುಗಿಗೆ ಇದು ಯಾಕೆ ಅರ್ಥ ಆಗ್ತಿಲ್ಲ ಅಂತ ಗುರುಗಳು ಹೇಳಿ ಭೂಮಿ ಅಲ್ಲಿಂದ ಹೊರಟ್ಬಿಡ್ತಾಳೆ. ಇನ್ನು ದೇವಯಾನಿ ಅಂಜು ಇದನ್ನು ಕೇಳಿಸ್ಕೊಂಡು ಮನೆಗೆ ಬರ್ತಾರೆ. ಇನ್ನು ಅಜ್ಜಿ ಇದಳು ತಂಬೂರಿ ಮಾಡಿರಿ ಅಂದರೆ ಇಬ್ಬರು ಏನು ಮಾಡ್ತಿದ್ದೀರಾ ಅಂತ ಬರ್ತಾರೆ. ಮಾಡಿಸ್ತೀವಿ ಅಂದಾಗ ಇನ್ನು ದೇವಯಾನಿ ಭದ್ರಂಗೆ ಫೋನ್ ಮಾಡೋಕ್ಕೆ ಟ್ರೈ ಮಾಡ್ತಿರ್ತಾಳೆ. ಆದರೆ ಭದ್ರಂಗೆ ಫೋನ್ ಸಿಗ್ತಿರಲ್ಲ. ಮಾಮ್ ಸೂಪರ್ ಐಡಿಯಾ, ಹೆಂಗೆ ಅಂದರೆ ಅಜಿತ್ ಮತ್ತು ಭೂಮಿದು ಫೋಟೋನ ತೋರಿಸ್ಬಿಡೋಣ, ಇದನ್ನು ನೋಡಾದ್ಮೇಲೆ ಮನೆಯವ್ರಿಗೆಲ್ಲ ಹೋಗೋದು ಖಂಡಿತ ಹೋಗಿತಾರೆ, ಅವಾಗ ನಾವೆಲ್ಲ ಆ ಮನೆಗೆ ಹೋಗ್ಬೋದು, ಸಿಟಿಗೆ ಹೋಗ್ಬೋದು, ಹೆಂಗಿದೆ ನನ್ನ ಐಡಿಯಾ ಅಂತಂದಾಗ ಡಬ್ಬ ಥರ ಇದೆ ನಿನ್ನ ಐಡಿಯಾ ಅಂದಾಗ ಮಾಮ್ ಮತ್ತೆ ಏನು ಮಾಡಬೇಕು ಅಂದಾಗ ನೋಡು ತಂಬುಳಿ ಸುದ್ದಿ ಆಗಿಬಿಡು, ಈಗ ಭೂಮಿ ಪ್ರಾಣಕ್ಕೆ ದೊಡ್ಡ ಅಪಾಯ ಇದೆ ಅಲ್ವ ಅಂದಾಗ ಅವಳಿಗೇನಾದರೂ ಅಂದರೆ ನಮಗೇನು ಮಾಮ್ ಅಂದಾಗ ಅಜಿತ್ ಪ್ರಾಣಕ್ಕೆ ಅಪಾಯ ಇದೆಯಲ್ಲ, ನಿನಗೆ ಅದಕ್ಕೆ ಟೆನ್ಷನ್ ಆಗ್ತಾ ಇದೆಯಾ ಅಂದಾಗ ನನಗೆ ಯಾಕೆ ಟೆನ್ಷನ್ನು, ನನಗೆ ಅವನು ಕುರಿ ಇದ್ದಂಗೆ, ಕುರಿಗೆ ಆರ ಕಡ್ದಂಗೆ, ನನಗೆ ಯಾವ ಫೀಲಿಂಗು ಇಲ್ಲ, ನಾನು ಮತ್ತು ನನ್ನ ಮಗಳು ಚೆನ್ನಾಗಿರ್ಬೇಕಷ್ಟೇ ಅಂತ ಹೇಳ್ಬಿಟ್ಟು ದೇವಯಾನಿ ಹೇಳ್ತಾಳೆ. ಈಗ ಏನು ಮಾಡೋದು ಮಾಮ್ ಅಂದಾಗ ಭೂಮಿ ವ್ರತನ ಕೆಡಿಸ್ಬಿಟ್ರೆ ಅಂದಾಗ ದಡ್ಡಿ, ಭೂಮಿ ವ್ರತನ ಕೆಡಿಸ್ಬಾರ್ದು, ನಾವೇ ಅವಳನ್ನ ಸಾಯಿಸ್ಬೇಕು ಅಂತಿದ್ದೋ, ಈಗ ದೇವರೇ ಒಂದು ಚಾನ್ಸ್ ಕೊಟ್ಟಿದ್ದಾನೆ, ಸೊ ಅವಳು ಸಾಯೋದು ಪಕ್ಕ. ಈಗಾಗಲೇ ಮನಸ್ವಿನಿ ಅಲ್ಲ ಅಂತ ಅವಳೇ ಅಂತ ಗೊತ್ತಾಗ್ಬಿಟ್ರೆ ಮುಗಿದ ಕತೆ. ನಾಟಕದ ಆಡ್ತಿರೋ ಮನಸ್ವಿನಿ ಒಂದಾಗ್ಬಿಟ್ರೆ, ಎಲ್ಲ ಗೊತ್ತಾಗ್ಬಿಟ್ರೆ, ಸಂದರ್ಭ ಹಂಗೆ ಬಂದ್ಬಿಟ್ರೆ ಬೇಡ.
ಇದನ್ನು ನಾವೇ ತಪ್ಪು ಮಾಡಬಾರ್ದು. ಈ ವ್ರತನ ಅವಳು ಮಾಡಬೇಕು, ಮಾಡಿ ಆಮೇಲೆ ಅವಳೇ ಸಾಯ್ತಾಳೆ ಅಂದಾಗ ಹೆಂಗೆ ಮಾಮ್ ಅಂದಾಗ ಭದ್ರ ಅಷ್ಟರಲ್ಲಿ ಫೋನ್ ಮಾಡಿ, ಮ್ಯಾಮ್ ಏನು ಬೇಕು ಅಂದಾಗ, ನೋಡೋ ಭದ್ರ ನನಗೆ ಒಂದು ದೊಡ್ಡ ನಾಗರಾವ್ ಬೇಕು, ವಿಷ ಜಾಸ್ತಿ ಇರಬೇಕು ಅಂತೇಳ್ಬಿಟ್ಟು ಹೇಳ್ತಾರೆ. ಹೌದಾ ಆಯಿತು ಮ್ಯಾಮ್, ಏನು ಯಾರನ್ನ ಕೊಲ್ಲಕ್ಕೆ ಸ್ಕೆಚ್ ಹಾಕಿದ್ದೀರ ಅಂದಾಗ, ಅದೆಲ್ಲ ನಿನಗೆ ಬೇಡ ಕಣೋ ಭದ್ರ, ಅರೇಂಜ್ ಮಾಡು ಅಂತೇಳ್ಬಿಟ್ಟು ಫೋನ್ನ ಕಟ್ ಮಾಡ್ತಾಳೆ. ಮಾಮ್ ಭೂಮಿನ ಅವು ಕೈಲಿ ಕಚ್ಚಿಸ್ತೀರಾ ಅಂತೇಳ್ಬಿಟ್ಟು ಅಂಜು ಕೇಳ್ತಾಳೆ. ಕತೆ ಉದ್ದಕ್ಕಿದೆ ಬೇಬಿ, ನೋಡ್ಕೊ ಏನೇನೇ ಮಾಡ್ತೀವಿ ಅನ್ನೋಷ್ಟರಲ್ಲಿ ಅಜ್ಜಿ ಬಂದು, ಇಬ್ಬರು ಏನು ಮಾಡ್ತಾ ಇದ್ದೀರಾ ನೀವು ಅಂತೇಳ್ಬಿಟ್ಟು ಪ್ರಶ್ನೆ ಮಾಡಿದಾಗ, ಏನೂ ಇಲ್ಲ ಅಂದಾಗ, ಅಲ್ಲ ನಿನ್ನ ಮಗಳಿಗೆ ನಾನು ತಂಬೂಳಿ ಮಾಡು ಅಂದರೆ ನೀನು ಇಲ್ಲಿ ಬಂದು ಡ್ರಾಮಾ ಆಡಿಸ್ತಾ ಇದೆಯಾ ಅಂದಾಗ, ಅಯ್ಯೋ ಅದೆಷ್ಟೊತ್ತು ಮಾಡ್ಕೊಡ್ತೀವತ್ತೆ ಅಂದಾಗ, ನೀನು ಮಾಡೋದಲ್ಲ ಈ ಪ್ಯಾಟೆ ಒಬ್ಬಳೇ ಮಾಡಬೇಕು ಅಂತೇಳ್ಬಿಟ್ಟು ಅಡುಗೆ ಮನೆಗೆ ತಗೊಂಡೋಗಿ ಅವಳನ್ನ ಎಸಿತಾರೆ. ಇನ್ನು ಭೂಮಿ ಈಗ ವ್ರತ ಮಾಡಲಿಕ್ಕೆ ಎಲ್ಲನೂ ಸಿದ್ಧತೆ ಮಾಡ್ಕೋತಾ ಇದ್ದಾಳೆ. ಭೂಮಿ ಮಾಡ್ತಿರೋ ವ್ರತ ಸಾಮಾನ್ಯ ಉದ್ದದ್ದಲ್ಲ, ಕಠಿಣವಾದ ವ್ರತ. ಅವಳು ಅಲ್ಲಿ ಉತ್ತದಲ್ಲಿರುವಂಥ ಒಂದು ನಾಗದೇವತೆ ಅವೇನಿದೆ ಈ ಊರಿನಲ್ಲಿ ನಂಬಿರೋರು, ಅದರಿಂದ ಅವಳ ವ್ರತ ಕರೆಕ್ಟಾಗಿ ಮಾಡಿದ್ರೆ ಮಾತ್ರ ಅವಳು ಬದುಕಲಿಕ್ಕೆ ಸಾಧ್ಯ, ಇಲ್ಲಾಂದರೆ ಅವಳ ಪ್ರಾಣಕ್ಕೆ ದೊಡ್ಡ ಅಪಾಯ ಇದೆ ಅಂತೇಳ್ಬಿಟ್ಟು ಊರವರೆಲ್ಲ ನಂಬಿರ್ತಾರೆ. ಈಗ ಮನೆಯವ್ರಿಗೆಲ್ಲ ಗೊತ್ತಿಲ್ಲದಂಗೆ ಭೂಮಿ ವ್ರತನ ಮಾಡ್ತಿದ್ದಾಳೆ ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲಲ್ಲಿ, ಅಜಿತ್ ಪ್ರಾಣಕ್ಕೆ ಏನೂ ಆಗಬಾರ್ದು ಅಂತ. ಆದರೆ ಅಜಿತ್ ಪ್ರಾಣಕ್ಕೆ ಅಪಾಯ ಮಾಡಲಿಕ್ಕೆ ಅಂತೇಳ್ಬಿಟ್ಟು ರೌಡಿಗಳು ಅವಳನ್ನ ಸುತ್ತುವರೆದಿದ್ದಾರೆ. ಈಗ ಅಜಿತ್ತು ಸಹ ಸಂಕಷ್ಟದಲ್ಲಿದ್ದಾರೆ. ಅಜಿತ್ನ ಬದುಕಿಸ್ಕೋಬೇಕು ಅಂದರೆ ಭೂಮಿ ಖಂಡಿತ ಈ ವ್ರತ ಮಾಡ್ತಾಳೆ. ಆದರೆ ಈ ದೇವಯಾನಿ ಕರೆಸ್ತಿರೋ ನಾಗರಾವು ಭೂಮಿಗೆ ಕಚ್ಚಿದ್ರೆ ಭೂಮಿ ಬದುಕ್ತಾಳ? ಭೂಮಿ ಪ್ರಾಣಕ್ಕೆ ದೊಡ್ಡ ಅಪಾಯ ಇರೋದಂತೂ ಖಂಡಿತ. ನೋಡೋಣ ಭೂಮಿ ಆ ವ್ರತ ಮಾಡಿ ಗೆಲ್ತಾಳ, ಇಲ್ಲ ಈ ದೇವಯಾನಿ ಪ್ಲಾನ್ ಥರ ಅವು ಕೈಲಿ ಕಚ್ಚಿಸ್ಕೋತಾಳ, ಅದು ಸಹ ನೋಡೋಣ. ಇನ್ನು ಅಜಿತ್ ಪ್ರಾಣನ ಕಾಪಾಡ್ಕೊತಾಳ. ನಿಮಗೆ ವಿಡಿಯೋಗಳು ಇಷ್ಟ ಆಗ್ತಾ ಇದ್ದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಬೈ ಬೈ ಫ್ರೆಂಡ್ಸ್ ಆಲ್.